ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್ ಆಗಿದೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಮಾರ್ನಿಂಗ್ ಎಲ್ಲ ಸ್ಕೂಲ್ಗೆ ಹೋಗಿದ ತಕ್ಷಣ ನನಗೆ ಬಿಸಿನೀರು ಕುಡಿದ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ದೊಡ್ಡಪತ್ರೆ ಎಲೆ, ಶುಂಠಿನ ಜಜ್ಜಿ ಹಾಕಿ ಬಿಸಿನೀರು ಮಾಡ್ಕೊಂಡಿದ್ದೀನಿ. ಸೊ ದೊಡ್ಡಪತ್ರೆ ಎಲೆನಲ್ಲಿ ಔಷಧಿ ಗುಣ ಇರೋದ್ರಿಂದ ಅದು ದೇಹಕ್ಕೂ ಕೂಡ ಒಳ್ಳೆಯದು. ಇವಾಗ ಕೋಲ್ಡ್ ಕಾಫ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು. ಡೈಜೆಷನ್ಗೆಲ್ಲ ಕೂಡ ಒಳ್ಳೆಯದು. ಕ್ಯಾರೆಟ್ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಫಾಸ್ಟಾಗಿ ಆಗುತ್ತೆ. ಸೊ ಅರ್ಧ ಕ್ಯಾಪ್ಸಿಕಮ್, ಒಂದು ಈರುಳ್ಳಿ, ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಚೂರು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ತುಪ್ಪ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಆಯಿಲ್ ಕೂಡ ಹಾಕೋಬೋದು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ನಂತರ ಏನು 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರನೂ ಹೌದು, ಹಾಗೆ ದೇಹಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಏನೇ ಒಗ್ಗರಣೆ ಹಾಕಿರೂ ಕೂಡ ನಾನು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ತೀನಿ. ಎಲ್ಲ ಹಸಿ ತರಕಾರಿಗಳನ್ನು ಒಟ್ಟಿಗೆ ಹಾಕ್ತೀನಿ, ಒಂದಾದ್ಮೇಲೆ ಒಂದಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಕೂಡ ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಯಾವುದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಹಾಕ್ತೀನಿ. ಟೊಮೆಟೊ ಲಾಸ್ಟ್ಗೆ ಹಾಕ್ತೀನಿ. ಕ್ಯಾರೆಟ್ ಕೂಡ ನಾನು ಆಗಲೇ 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ಹಾಕ್ತಿದ್ದೀನಿ. ಇದು ಚಪಾತಿ ಬ್ರೆಡ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ ಹಾಕೋಣ. ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ನಂತರ ಅರಿಶಿನ ಪುಡಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಹಾಗೆ ಆ ತುಪ್ಪದಲ್ಲೇ ಬೇಯಬೇಕು. ನಾನು ಯಾವುದೇ ರೀತಿ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ. ಇದು ಬೇಯೋಷ್ಟರಲ್ಲಿ ನಾವು ಸೈಡಲ್ಲಿ ಚಪಾತಿ, ಈಗ ಟೊಮೆಟೊನ ಕೂಡ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸಿಮ್ಮಲ್ಲಿ ಇಟ್ಟು ಅದು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ. ಮಾರ್ನಿಂಗ್ ಆಲೇ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ. ಸೊ ಇದು ನಮ್ಮ ಮಧ್ಯಾಹ್ನ ಲಂಚ್ಗೆ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ಬಾಕ್ಸ್ಗೆ 2 ಚಪಾತಿ ಅಂದರೆ 2 ಚಪಾತಿ ಹಿಟ್ಟನ್ನು ಅಷ್ಟನ್ನೇ ಕಲ್ಸೋಕ್ಕೋದೆ. 3 ಚಪಾತಿ ಆಯಿತು. ಸೊ ಏನು ಪರವಾಗಿಲ್ಲ ಅಂದ್ಬಿಟ್ಟು 3 ಚಪಾತಿ ಮಾಡಿದ್ದೀನಿ. ಈ ಕಡೆ ನೋಡಿ ಪಲ್ಯನೂ ಆಗ್ತಾಯಿದೆ, ಚಪಾತಿಗೆ ಕೂಡ ಇಟ್ಟು ಕಲಿಸಿದ್ದೀನಿ. ಈಗೆಲ್ಲ ಬೆಂದಾದಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು. ಮೊದಲೇ ಹಾಕ್ಬಿಟ್ರೆ ಘಾಟ್ ಆಗುತ್ತೆ. ಸೊ ಹಾಗಾಗಿ ನಾನೆಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 2 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ MTR ಸಾಂಬಾರು ಪುಡಿ, ಇಲ್ಲ ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಅಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಹಾಕೋಣ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮಾಮೂಲಿ ಕಟಿಂಗ್ ಬೋರ್ಡಲ್ಲೇ ಚಪಾತಿ ಮಾಡ್ಕೋತೀನಿ. ಅರ್ಜೆಂಟಾಗಿ ಕ್ವಿಕ್ಕಾಗಿ ಟೈಮ್ ಇರಲ್ಲ ಅನ್ನೋ ಟೈಮಲ್ಲಿ ನಾನು ಹಾಗೇ ಮಾಡ್ತೀನಿ, ಬೇಗ ಆಗುತ್ತೆ ಅಂತ. ಸೊ ಅಷ್ಟೇ. ಈ ಕಡೆ ಪಲ್ಯನೂ ಕೂಡ ಆಗ್ತಾಯಿದೆ, ಚಪಾತಿನೂ ಕೂಡ ಇನ್ನು 2-3 ಅಲ್ವಾ. ಸೊ ಅವ್ರ ಬಾಕ್ಸಿಗೋಸ್ಕರ ನಮಗೆ ಆಲ್ರೆಡಿ ಲಂಚ್ ಇದೆ. ಸೊ ಅವರಿಗೆ ಚಪಾತಿ ಪಲ್ಯ ಬೇಕು, ಬಾಕ್ಸಿಗೆ ಕಟ್ಟು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಚಪಾತಿ ಸುಡೋದಕ್ಕೆ ತುಪ್ಪ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ಈಗ ಚಳಿಗಾಲ ಆಗಿರೋದ್ರಿಂದ ಬೇಗ ಅದು ರಫ್ ಆಗಿ ಹೋಗ್ಬಿಡುತ್ತೆ ಮಧ್ಯಾಹ್ನಕ್ಕಾದರೆ. ನಾವು ಈಗ ಮಾಡ್ತಿರೋದಲ್ಲ, ತುಪ್ಪ ಹಾಕಿದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ನೋಡಿ ಪಲ್ಯ ಚಪಾತಿ ಒಟ್ಟಿಗೆ ರೆಡಿ ಆಯಿತು. ಸೊ ಎರಡನ್ನೂ ಲಂಚ್ ಬಾಕ್ಸ್ನ ರೆಡಿ ಮಾಡಿಬಿಡ್ತೀನಿ. ಮಾರ್ನಿಂಗಲ್ಲೇ ನಾವು ಟಿಫನ್ನು, ಲಂಚು, ಡಿನ್ನರ್ಗೆ ಏನು ಬೇಕೋ ಪ್ಲ್ಯಾನ್ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ನಮಗೆ ಡೈಲಿ ಟೈಮ್ ಸಿಕ್ಕತ್ತೆ. ಇಲ್ಲ ನಾವು ಒಂದೊಂದೇ ನಿಧಾನಕ್ಕೆ ಮಾಡ್ತೀವಿ, ಆಗಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ. ದಿನ ಎಲ್ಲ ಅದೇ ಟೈಮ್ ಆಗುತ್ತೆ. ನೋಡಿ ಮಕ್ಕಳು ಬರೋಷ್ಟರಲ್ಲಿ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರು ವಾಕ್ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಪುಳಿಯೋಗರೆನೂ ಆಗಿದೆ, ಅವ್ರ ಲಂಚ್ ಬಾಕ್ಸು ರೆಡಿ ಆಗಿದೆ. ಮಕ್ಕಳು ಬೆಳಗ್ಗೆಗೆ ಆಲೇ ಖಾರ ಹಾಕಿ ಪುಳಿಯೋಗರೆ, ಖಾರ ಹಾಕ್ದಂಗೆ ಪುಳಿಯೋಗರೆ ಮಾಡಿದ್ದೀನಿ. ಇದು ಮಕ್ಳಿಗೆ ಬೆಳಗ್ಗೆ ಸ್ನ್ಯಾಕ್ಸಿಗೆ ಮಾಡಿದ್ದೆ. ಸೋಯಾ ಚಂಕ್ಸ್ದು ಕಬಾಬ್ ಮಾಡಿದ್ದೆ. ಸೊ ಅದೇ ಟೇಸ್ಟಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಿನ್ನೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಅಷ್ಟರಲ್ಲಿ. ಅದಕ್ಕೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ರೈಸ್ ಇಟ್ಟಿದ್ದೀನಿ, ಹಾಗೂ ಸ್ವೀಟ್ ಪೊಟೊಟೊ ಇತ್ತು. ಸೊ ಅದನ್ನು ಹಾಗೆ ಕುಕ್ಕರಲ್ಲೇ ರೈಸ್ ಮೇಲೇ ಒಂದು ಪ್ಲೇಟ್ ಇಟ್ಬಿಟ್ಟು ಹಾಕಿದ್ದೀನಿ, ಬೇಗ ಬೇಯುತ್ತೆ ಅಂತ. ಅಷ್ಟರಲ್ಲಿ ಆಲೇ ಆಯಿತು 12:30, 1 o'clock ಆಗೋಗ್ಬಿಡುತ್ತೆ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋ ಅಷ್ಟರಲ್ಲಿ. ಇನ್ನೇನು ನೆನ್ನೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಬಂದಿದ್ದೆ, ತುಂಬ ಫ್ರೆಶ್ ಆಗಿತ್ತು. ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಅದನ್ನೆಲ್ಲ ಸ್ವಲ್ಪ ನೀರೆಲ್ಲ ಆರಿತ್ತು. ಎಲ್ಲ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ನಿಂಗಿಟ್ಟ ಒಂದು 20 ಡೇಸ್ ಏನೂ ಆಗೋಲ್ಲ, ನಮ್ಗೆ ಅರ್ಜೆಂಟಿಗೆ ಆಗುತ್ತೆ. ಇನ್ನು ಮಕ್ಕಳು ಬಂದಮೇಲೆ ಊಟ ಮಾಡಿಸಿ ಮಲಗಿಸ್ದೆ. ಸೊ ಸ್ನ್ಯಾಕ್ಸ್ ಬೇಕಲ್ಲ ಅವ್ರು ಎದ್ದ ತಕ್ಷಣ ಅಂದ್ಬಿಟ್ಟು ಒಂದು ಈವ್ನಿಂಗ್ ಅಷ್ಟರಲ್ಲಿ ಹಿಚ್ಕಿದ ಬೇಳೆ ಕಾಳಿತ್ತು, ಅಮ್ಮ ಕೊಟ್ಟಿದ್ರು. ಸೊ ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು. ಇನ್ನೇನು ಮಾಡೋದು, ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹಿಚ್ಕಿದ ಬೇಳೆ ಕಾಳಿತ್ತು. ಸೊ ಅದನ್ನು ಹಂಗೆ ಆಯಿಲಲ್ಲಿ ಫ್ರೈ ಮಾಡಿದೆ. ಬೆಳಗ್ಗೆ ಸೋಯಾ ಕಬಾಬ್ ಮಾಡಿದ್ದು ಆಯಿಲ್ ಹಂಗೆ ಇತ್ತು, ಫ್ರೈ ಮಾಡಿದ್ದು. ಸೊ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ದೆ. ಒಳ್ಳೆ ಸ್ನ್ಯಾಕ್ಸು, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚಳಿಗಾಲಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟನ್ನು ಮಾಡಿ ಮಕ್ಕಳಿಗೆ
ಕೊಟ್ಟರೆ ಅವ್ರಿಗೂ ಖುಷಿಯಾಗಿ ತಿಂತಾರೆ. ಇದನ್ನ ಕ್ಯಾರೆಟನ್ನು ಕೂಡ ಸ್ವಲ್ಪ ಲೈಟಾಗಿ ಆಯಿಲ್ ಶಾಲೋ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಇಲ್ಲ ಪೆರಿ ಪೆರಿ ಪೌಡರ್ ಹಾಕ್ಕೊಟ್ರು ತಿಂತಾರೆ. ಇದಾದ್ಮೇಲೆ ಸ್ವಲ್ಪ ನನ್ನ ಮಗಳಿಗೆ ಒಂದು ಕ್ಯೂಪಿಂಗ್ಸ್ ಯಾಕೆ ಅದು ಬಿಚ್ಚಬಾರ್ದು, ಹಾಳಾಗುತ್ತೆ. ಕ್ರಯನ್ಸ್ ಎಷ್ಟಂತ ಇದು ಮಾಡೋಕ್ಕಾಗತ್ತೆ. ತಗೋ ಬರೀ ಅದು ಕಂಪ್ಲೀಟ್ ಮಾಡ್ಬಿಟ್ಟು ಮುಗ್ದೋಗುತ್ತೆ. ಬರಿಯಮ್ಮ, ಅದು ಬಿಚ್ಚಿದ್ರೆ ಸರಿ ಹೋಗಲ್ಲ ಅಪ್ಪಾಜಿ. ನೋಡು, ಬರೆಯೋಕ್ಕಾಗಲ್ಲಮ್ಮ ಅದು ಬಿಚ್ಚಿದ್ರೆ. ಫಸ್ಟ್ ಬರ್ಬಿಡು, ಅದು 2 ಲೀವ್ಸ್ ಬರ್ಬಿಡು ಸಾಕು, ಕಲರ್ ಮಾಡಿ ಸಾಕು. ಕೊನೆಗೆ ಪೇಪರ್ ಎಲ್ಲ ತೆಗೆದುಬಿಟ್ಟ ಕ್ರಯನ್ಸ್ದು. ಹ್ಯಾಪಿ? ಬರೀ ಬೇಗ ಅಂದೆ. ಬೇಡ ಬರಿಯಮ್ಮ, ಫುಲ್ ಕಂಪ್ಲೀಟ್ ಮಾಡು. ಎಲ್ಲಾಯ್ತು ಮಾಡಿದ್ರೆ 2 ಮುಗಿಸ್ಬಿಡ್ತಾರೆ. ಇಲ್ಲಾಂದ್ರೆ ಅರ್ಧ ದಿನ ಕೂತ್ಕೊಂಡ್ರು ಅವ್ರು ಹೋಮ್ವರ್ಕ್ ಮಾಡ್ಸೋದು ಕಷ್ಟ. ಇಂಟ್ರೆಸ್ಟ್ ಇತ್ತಾ ಬೇಗ ಮಾಡಿ ಕೊಟ್ಬಿಡ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದ್ಸರಿ ನಾನು ಹಂಗೆ ಮಾಡಿದಾಗ ಬಲವಂತ ಮಾಡೋಕ್ಕೆ ಹೋಗಲ್ಲ, ಎತ್ತಿಟ್ಬಿಡ್ತೀನಿ. ನಿಂಗೆ ಇಂಟ್ರೆಸ್ಟ್ ಇತ್ತಾ ಮಾಡು, ಇಲ್ಲಾಂದ್ರೆ ಒಂದು 5 ನಿಮಿಷ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಎತ್ತಿಕ್ಸ್ಬಿಡ್ತೀನಿ. ಹಾಗೆ ಟೆರೆಸ್ ಗಾರ್ಡನಲ್ಲಿ ನನ್ನ ಟೆರೆಸ್ ಗಾರ್ಡನ್ ಅವರೆಕಾಯಿ ಮತ್ತು ಟೊಮೆಟೊಕಾಯಿ ಬಿಟ್ಟಿದ್ದು, ಸೊ ಅದ್ರಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಇದು ನಾವೇ ಬೆಳೆಯೋದ್ರಿಂದ ಅದೊಂಥರ ಖುಷಿನೂ ಕೊಡುತ್ತೆ. ಆಮೇಲೆ ಎಷ್ಟು ಸೊಗಡಿತ್ತು ಗೊತ್ತಾ, ನಾನು ಅಂಗಡಿಯಿಂದ ತಂದಿರೋದು ನೋಡಿದೆ, ಅಷ್ಟು ಸ್ಮೆಲ್ ಇದು ಸೊಗಡಿಲಿಲ್ಲ. ಈ ಕಾಳು ಎಷ್ಟು ಸೊಗಡಿತ್ತು. ಹೋಮ್ ಮೇಡ್ ಗೀ ಮಾಡಿದ್ದೆ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಬೆಣ್ಣೆ ಹೇಗೆ ತೆಗೆಯೋದು ಅಂತ. ಸೊ ಅದೇ ನಾನು ಕರಗಿಸಿ ತುಪ್ಪ ಮಾಡ್ತಾಯಿದ್ದೀನಿ. ಕೆಲವರು ಪ್ಲೈನ್ ಮಾಡ್ತಾರೆ, ಕೆಲವರು ಮಸಾಲೆ ಹಾಕ್ತಾರೆ. ನಾನು ಅದಕ್ಕೆ ಕೆಲವು ಮಸಾಲೆಗಳನ್ನು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಘಮ ಇರುತ್ತೆ. ಬರೀ ಅನ್ನಕ್ಕೆ ಹಾಕೊಂಡು ತಿಂದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ತುಪ್ಪ ಅನ್ನ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ, ನಿಮಗೂ ಅಷ್ಟೇ. ತುಪ್ಪ ಅನ್ನ ಚಟ್ನಿ ಪುಡಿ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೈಯಲ್ಲಿ ಎಷ್ಟು ಸ್ಮೆಲ್ ಇರುತ್ತೆ ಗೊತ್ತಾ ತುಪ್ಪದಲ್ಲಿ. ಸೊ ಅದಕ್ಕೆ ನಾನು ಫಸ್ಟೆಲ್ಲ ಇದೆ ನೋಡಿ, ಇಷ್ಟು ಡಸ್ಟ್ ಬಂದಿದೆ ಅದರಲ್ಲಿ. ಈಗ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೋತೀನಿ. ಎಷ್ಟು ನೀಟಾಗಿ ಬಂದಿದೆ. ಬರೀ ಮನೆಯಲ್ಲಿ ತೆಗೆದಿನ ಇದು ಬೆಣ್ಣೆ ತೆಗೆದು ಮಾಡಿರೋದು. ಇಷ್ಟೊಂದು ತುಪ್ಪ ಬಂದಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಕೂಡ ಮನೆಯಲ್ಲ ಆದಷ್ಟು ಟ್ರೈ ಮಾಡಿ. ಊರುಗಳಲ್ಲಿರೋಗೇನು ಪರವಾಗಿಲ್ಲ, ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಮ್ಮ ಸಿಟಿನಲ್ಲಿರೋ ಸ್ವಲ್ಪ ಕಷ್ಟನೇ, ಹಾಗಾಗಿ ನಾವು ಬೆಣ್ಣೆ ತೆಗೆದು ಮಾಡ್ಕೋಬೇಕಾಗತ್ತೆ. ಏನಾದ್ರು ಆಲ್ಟರ್ನೇಟ್ ಮಾಡಬೇಕಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ತುಪ್ಪ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮಸಾಲೆ ಹಾಕಿರೋದ್ರಿಂದ ಎಷ್ಟು ಘಮ ಇದೆ ಗೊತ್ತಾ, ಎಷ್ಟು ಪರಿಮಳ ಇದೆ ಗೊತ್ತಾ. ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದು 20 ದಿವಸ ಬೆಣ್ಣೆದು ಇಷ್ಟು ಬರುತ್ತೆ ನನಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.